ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾವು ಬೇಲದ ಹಣ್ಣು. ಈ ಬೇಲದ ಹಣ್ಣು ನಮ್ಮ ಆರೋಗ್ಯ ಮತ್ತು ಸೌಂದರ್ಯಕ್ಕೆ ಬಹಳಷ್ಟು ಉಪಯೋಗವಾಗುವ ಹಣ್ಣು. ಆದರೆ ಇದರ ಬಗ್ಗೆ ಜನರು ತಿಳಿದೇ ಕೊಂಡಿಲ್ಲ. ಈ ಬೇಲದ ಹಣ್ಣನ್ನು ನಾವು ಹೇಗೆ ಉಪಯೋಗಿಸಬೇಕು, ಹಾಗೆ ನಮ್ಮ ಸೌಂದರ್ಯವನ್ನು ಸಹ ಹೇಗೆ ಹೆಚ್ಚಿಸುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಯಾವ ಕಾಲದಲ್ಲಾದರೂ ಎಲ್ಲ ಹಣ್ಣುಗಳು ಸಿಗುತ್ತವೆ, ಆದರೆ ಈ ಬೇಲದ ಹಣ್ಣು ಮಾತ್ರ ಆಯಾ ಕಾಲಕ್ಕೆ ಮಾತ್ರ ಸಿಗುತ್ತದೆ. ಈ ಹಣ್ಣಿನಲ್ಲಿ ಹಲವಾರು ಔಷಧ ಗುಣಗಳು ಅಡಗಿವೆ. ಬೇಲದ ಹಣ್ಣಿನಲ್ಲಿ 84% ತೇವಾಂಶವಿದೆ. ಪ್ರೋಟೀನ್, ಕೊಬ್ಬು, ಕಾರ್ಬೋಹೈಡ್ರೇಟ್, ಬಿ ಜೀವಸತ್ವಗಳು, ಕ್ಯಾಲ್ಸಿಯಂ, ಕಬ್ಬಿಣ ಅಂಶವನ್ನು ಹೊಂದಿದೆ. ಕಫ ನಿವಾರಣೆಗೆ, ಬಾಯಿಯಿಂದ ಬರುವ ದುರ್ವಾಸನೆಗೆ, ವಸಡುಗಳ ತೊಂದರೆಗೆ, ಆಮಶಂಕೆ ಭೇದೆಯ ನಿವಾರಣೆಗೆ, ಮೂಲವ್ಯಾಧಿ ಹಾಗೂ ಸಕ್ಕರೆ ಕಾಯಿಲೆ ಇರುವವರು ಸಹ ಈ ಹಣ್ಣನ್ನು ಬಳಸಬಹುದು. ಈ ರೀತಿ ನಿಮಗೆ ಟಿಪ್ಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ. ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬೇಲದ ಹಣ್ಣಿನ ತಿರುಳನ್ನು ಅರೆದು ಕುಡಿದರೆ ಶರೀರದಲ್ಲಿರುವ ವಿಷಕಾರಿ ವಸ್ತುಗಳು ಹೊರಹೋಗಿ ರಕ್ತ ಶುದ್ಧಿವಾಗುತ್ತದೆ. ಗರ್ಭಕೋಶಕ್ಕೆ ಸಂಬಂಧಿಸಿದ ಕೆಲವಾರು ಸಮಸ್ಯೆಗಳನ್ನು ಬೇಲ್ ಹಣ್ಣು ನಿವಾರಿಸುತ್ತದೆ. ಚರಕ ಮುನಿಯ ಕಾಲದಲ್ಲಿ ಪ್ರಸೂತಿ ಮನೆಯ ಗೋಡೆ ಹಾಗೂ ಹೆರಿಗೆ ಆಗುವ ಮಂಚವನ್ನು ಬೇಲದ ಮರದಿಂದಲೇ ತಯಾರಿಸಲಾಗುತ್ತಿತ್ತು. ಈ ನಿಟ್ಟಿನಲ್ಲಿ ಇದರ ಬೇರು, ತೊಗಟೆ, ಕಷಾಯವೂ ಸಹ ತುಂಬನೇ ಉಪಯುಕ್ತವಾಗುತ್ತದೆ. ಕರುಳಿನ ಹುಣ್ಣು, ಊತಗಳಿಗೆ ಎಳೆಯ ಬೇಲದ ಕಾಯಿಯ ತಿರುಳು ಒಳ್ಳೆಯ ಔಷಧವಾಗಿ ಇರುತ್ತದೆ. ಇದು ಕಿವುಡು ನಿವಾರಕನೂ ಹೌದು. ತಲೆ ಸುತ್ತುವುದು, ವಾಂತಿ, ರಕ್ತ ಕುಂದುವುದು, ಹೊಟ್ಟೆಯ ಹುಳುಕುಗಳನ್ನು ಇದು ಗುಣಪಡಿಸುತ್ತದೆ. ಬೇಲದ ಹಣ್ಣಿನ ತಿರುಳನ್ನು ನುಣ್ಣಗೆ ಅರೆದು ಮುಖ ಮೈಗೆ ತೆಳ್ಳಗೆ ಹಚ್ಚಿಕೊಂಡು ಅರ್ಧ ಗಂಟೆಯ ಬಿಟ್ಟು ತೊಳೆಯುವುದರಿಂದ ಜೋತಿದ್ದ ಚರ್ಮ ಸಹ ಬಿಗಿಯಾಗುತ್ತದೆ. ಇದರಿಂದ ನಮ್ಮ ಚರ್ಮದ ಸೌಂದರ್ಯವನ್ನು ನಾವು ಹೆಚ್ಚಿಸಿಕೊಳ್ಳಬಹುದು. ಇದರ ತಿರುಳನ್ನು ಅರಿಶಿಣ, ಚಂದನದೊಂದಿಗೆ ಅರೆದು ಮುಖಕ್ಕೆ ಹಚ್ಚಿಕೊಂಡು ಒಣಗಿದ ಮೇಲೆ ಮುಖ ತೊಳೆಯುವುದರಿಂದ ಮುಖದ ಕಾಂತಿಯೂ ಕೂಡ ವೃದ್ಧಿಸುತ್ತದೆ. ಈ ರೀತಿಯಾಗಿ ಸೌಂದರ್ಯಕ್ಕೆ ಇದನ್ನು ಬಳಸಿಕೊಳ್ಳಬಹುದು. ಈ ಹಣ್ಣಿನ ತಿರುಳನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು ಬೇಕಾದಾಗೆಲ್ಲ ಬೆಲ್ಲ, ಖರ್ಜೂರದ ತಿರುಳು ಸೇರಿಸಿ ಪಾನೀಯ ತಯಾರಿಸಬಹುದು. ಹಾಗೆಯೇ ಕಿತ್ತಾಳೆ, ನಿಂಬೆ ರಸದೊಂದಿಗೆ ಸೇವಿಸಲು ಇದು ತುಂಬನೇ ರುಚಿಕರವಾಗಿ ಇರುತ್ತದೆ. ಬೇಲದ ಹಣ್ಣಿಗೆ ಸಮಪ್ರಮಾಣವಾಗಿ ಕಲ್ಲು ಸಕ್ಕರೆ ಬೆರೆಸಿ ಸೇವಿಸಿದರೆ ಕಫ ಕೂಡ ಕಡಿಮೆಯಾಗುತ್ತದೆ. ಆಮಶಂಕೆ ಭೇದಿ ಆಗುತ್ತಿದ್ದರೆ ಇದರಲ್ಲಿರುವ ಬೀಜಗಳನ್ನು ತೆಗೆದು ಬೇಲದ ಕಾಯಿಯ ತಿರುಳನ್ನು ನುಣ್ಣಗೆ ರುಬ್ಬಿ ಸೇವಿಸಿದರೆ ಈ ಥರ ಭೇದಿಯ ಸಮಸ್ಯೆಯೂ ಕೂಡ ನಿಲ್ಲುತ್ತದೆ. ಬೇಲದ ಎಲೆಗಳ ರಸಕ್ಕೆ ಉಪ್ಪು ಮತ್ತು ಬಿಸಿ ನೀರನ್ನು ಸೇರಿಸಿ ಸೇವಿಸಿದರೆ ಅಸ್ತಮ ತೊಂದರೆ ಇರುವವರು ಸಹ ಇದು ಕಡಿಮೆ ಮಾಡುತ್ತದೆ. ಬಿಕ್ಕಳಿಕೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಬೇಲದ ಹಣ್ಣಿನ ರಸ ಮತ್ತು ನೆಲ್ಲಿಕಾಯಿಯ ರಸ ಸೇವಿಸಿ ದಿನಕ್ಕೆ 2 ಚಮಚ ಸೇವಿಸಿದರೆ ಈ ರೀತಿ ಬರುವ ಬಿಕ್ಕಳಿಕೆ ಕೂಡ ನಿಲ್ಲುತ್ತದೆ. ಬೇಲದ ಹಣ್ಣಿನ ರಸಕ್ಕೆ ಒಣ ಶುಂಠಿ ಪುಡಿ ಮತ್ತು ಬೆಲ್ಲ ಸೇರಿಸಿ ಸೇವಿಸಿದರೆ ತಾಯಿಯ ಎದೆ ಹಾಲು ವೃದ್ಧಿಸುತ್ತದೆ. ಶರೀರವನ್ನು ತಂಪುಗೊಳಿಸಲು ಮತ್ತು ಬಾಯಿಯ ದುರ್ಗಂಧವನ್ನು ನಿವಾರಣೆ ಮಾಡಲು ಬೇಲದ ಹಣ್ಣಿನ ಪಾಲಕವನ್ನು ಸೇವಿಸಬೇಕು.
ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸುವುದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದ.